Ivattu we are to a shoot. Colors Kannada or a boys versus girls shoot. I'm going as the celebrity guest judge. Extremely excited, very happy. BTS of today's shoot. ಒಳಗಡೆ ಬಂದಿದ ತಕ್ಷಣನೇ ನನ್ನ ಡಾನ್ಸಿಂಗ್ ಚಾಂಪಿಯನ್ ಡೇಸ್ಗೆ ಐ ಜಸ್ಟ್ ವೆಂಟ್ ಬ್ಯಾಕ್. ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಆ ಟೈಮಲ್ಲಿ ವೆನ್ ಐ ವಾಸ್ ಜಡ್ಜಿಂಗ್ ದ ಶೋ ಆ್ಯಂಡ್ ಐ ಹ್ಯಾಡ್ ಅಮೇಝಿಂಗ್ ಕೋ ಜಡ್ಜಸ್. ದೇ ವಾಸ್ ರಾಘು, ಮಯೂರಿ ಅವರು. Almost done makeup jote. So once I'm wearing the costume, I will show you guys the entire look. ಬೀಸುವ ತಂಗಾಳಿಯ ಬೊಂಬೆ ಮಾಡಿದರು ಬೊಂಬೆಗೆ ಮೂಡದ. ಇವತ್ತು ನನ್ನ ಜೊತೆ ಕೋಚ್ ಜಡ್ಜ್ ಆಗಿದ್ದಾರೆ ನನ್ ಅದರ್ ದೆನ್ ನಮ್ಮ ಲೂಸ್ ಮಾದರ್ ಯೋಗಿ ಅವರು. ಇನ್ಫ್ಯಾಕ್ಟ್ ನನ್ನ ಮೊದಲನೇ ಕನ್ನಡ ಸಿನಿಮಾ ಬಂದು ಪುಂಡ ಅಂತ, ಆ್ಯಂಡ್ ದಟ್ ವಾಸ್ ವಿತ್ ಯೋಗಿ. ಲೂಸ್ ಮಾದರ್ ಯೋಗಿ ಅವರೇ, BTS ಪ್ಲೀಸ್. 15 ವರ್ಷ ಆದ್ಮೇಲೆ ಮೀಟ್ ಮಾಡ್ತಿದ್ದೀವಿ. ಆ್ಯಂಡ್ 15 ವರ್ಷ ಆದ್ಮೇಲೆ ಮೀಟ್ ಮಾಡಿದ್ರು ಕೂಡ ವಿ ಸ್ಟಿಲ್ ಹ್ಯಾವ್ ದ ಸೇಮ್ ಬಾಂಡ್. ನನ್ನ ಬ್ಲಾಗ್ಸ್ ನೋಡ್ತೀನಿ. ಬ್ಲಾಗ್ಸ್ ನೋಡ್ತೀನಿ. ನನ್ನ ಮೇಲೆ ಆಣೆ ಇಟ್ಟು ನನ್ನ ಬ್ಲಾಗ್ಸ್ ನೋಡ್ತೀನಿ. ಬಟ್ ತುಂಬ ನೋಡಿಲ್ಲ, ನಿಜ ಹೇಳ ಸುಳ್ಳು ಹೇಳ ನೋಡಿಲ್ಲ. ಇವತ್ತಿಂದ ನೋಡಿ, ಇದಾದ್ಮೇಲೆ ನೋಡ್ತೀನಿ. ಕಟ್ ಇವ್ರ ಪೋರ್ಷನ್ ಕಟ್ ಮಾಡ್ಕೊಂಡ್ರೆ ಹಾಕ್ಬೇಡಿ ಈಗ ಅದರಲ್ಲಿ. ಈ ವೆದರಲ್ಲಿ ಐ ನೀಡ್ ಟು ಯೂಸ್ ದ ರೈಟ್ ಪ್ರಾಡಕ್ಟ್. ಸೊ ನಾನು ನನ್ನ ಸ್ಕಿನ್ನ ಈ ಶೂಟಿಗೆ ಮುಂಚೆ ಹೇಗೆ ಪ್ರೆಪ್ ಮಾಡ್ಕೋತೀನಿ ಅನ್ನೋದು ಅಲ್ಲಿ ಶೂಟಿಂಗ್. ಈ ಒಂದು ಏನಂತಾರೆ ಹ್ಯೂಮಿಡ್ ವೆದರ್, ಸಮ್ಮರ್ ವೆದರಲ್ಲಿ ಯೂಶ್ವಲಿ ಶೂಟ್ಸ್ ಎಲ್ಲ ಮಾಡಬೇಕಾದ್ರೆ ವಿ ಟೆನ್ ಟು ಬ್ರೇಕ್ ಔಟ್ ಬಿಕಾಸ್ ಒನ್ ಇಸ್ ಬಿಕಾಸ್ ಆಫ್ ದ ಹೀಟ್, ದ ಡಸ್ಟ್ ಆ್ಯಂಡ್ ಎವ್ರಿಥಿಂಗ್. ಆ್ಯಂಡ್ ಐ ಮೈಸೆಲ್ಫ್ ಪರ್ಸ್ನಲಿ ನನಗೆ ಐ ಹ್ಯಾವ್ ಸೆನ್ಸಿಟಿವ್ ಸ್ಕಿನ್. ಸೊ ಬ್ರೇಕ್ಔಟ್ಸ್ ಆಗೋದು ಭಾಳ ಸಹಜ ಆಗಿಬಿಟ್ಟಿದೆ. ಸೊ ಒನ್ ಪ್ರಾಡಕ್ಟ್ ಐ ಟ್ರಸ್ಟ್ ಈ ಥರ ಒಂದು ಟೈಮಲ್ಲಿ, ಆ್ಯಂಡ್ ದ್ಯಾಟ್ ಈಸ್ ನೀಮ್ ಲೀಫ್, ಅಂದರೆ ಬೇವಿನ ಸೊಪ್ಪು. ಸೊ 100% ನೀಮ್ ಲೀಫಿಂದ ಡಿರೈವ್ ಮಾಡಿರುವಂಥ ಒಂದು ಫೇಸ್ ವಾಶ್, ದ್ಯಾಟ್ ಈಸ್ ದ ಹಿಮಾಲಯ ಪ್ಯೂರಿಫೈಯಿಂಗ್ ನೀಮ್ ಫೇಸ್ ವಾಶ್. ಇಟ್ ಈಸ್ ಕ್ಲಿನಿಕಲಿ ಪ್ರೂವನ್ ಟು ರೆಡ್ಯೂಸ್ ಪಿಂಪಲ್ಸ್. 100% naturally derived neem, known for its powerful antibacterial action. It works from the first wash, killing 99.9% of pimple-causing bacteria. ಇದು ಸೋಪ್ ಫ್ರೀ ಇದೆ, ಜೆಂಟಲ್ ಕ್ಲೆನ್ಸರ್ ಡಿಸೈನ್ ಟು ಕ್ಲೆನ್ಸ್ ಇಂಪ್ಯೂರಿಟೀಸ್ ಆ್ಯಂಡ್ ಕ್ಲಿಯರ್ ಪಿಂಪಲ್ಸ್. It has skin-friendly pH, so it is tough on pimples but very gentle on your skin. So Himalaya Aura Purifying Neem Face Wash bandu, it is parabens free and it is soap free. It is trusted by millions across India. So idu completely namma skin na cleanse maadi, impurities nella wash away maadi. It's going to clear your skin of pimples. So Himalaya Aura products bandu Amazon, Nykaa matte Flipkart alli sigate. It is also available on the official website and their official app. So description aliro link na click ಮಾಡಿ great discounts na padಕೊಳ್ಳಿ. So ivaga nanna face wash agide, my skin is prepped and it feels fresh. So ಈಗ I'm going to go change my clothes and go for shoot. ಇವಾಗ ನನಗೆ ಇಟ್ಸ್ ಅರ್ಲಿ ಮಾರ್ನಿಂಗ್, ಇಟ್ಸ್ ಅರೌಂಡ್ 8 o'clock. ಇವತ್ತು ವಿ ಆರ್ ಹೆಡೆಡ್ ಟು ಅ ಶೂಟ್. ಕಲರ್ಸ್ ಕನ್ನಡ ಅವರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೂಟ್ಗೆ ಐ ಆಮ್ ಗೋಯಿಂಗ್ ಆಸ್ ದ ಸೆಲೆಬ್ರಿಟಿ ಗೆಸ್ಟ್ ಜಡ್ಜ್. ಸೊ ಇವತ್ತು ಗ್ರ್ಯಾಂಡ್ ಫಿನಾಲೆ ಎಪಿಸೋಡ್ ಆ್ಯಂಡ್ ಐ ಆಮ್ ವೆರಿ ಎಕ್ಸೈಟೆಡ್, ಯಾಕಂದರೆ ಇಟ್ಸ್ ಬಿನ್ ಕ್ವೈಟ್ ಸಮ್ ಟೈಮ್ ನಾನು ಕಲರ್ಸಲ್ಲಿ ಒಂದು ಶೋ ಮಾಡಿ. ಸೊ ಐ ಆಮ್ ಬ್ಯಾಕ್ ಆನ್ ದೇರ್ ಸೆಟ್ಸ್. ಎಕ್ಸ್ಟ್ರೀಮ್ಲಿ ಎಕ್ಸೈಟೆಡ್, ವೆರಿ ಹ್ಯಾಪಿ, ಫುಲ್ ಮಸ್ತಿ ಮಜಾ ಮಾಡೋ ದಿನ ಅಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಫಾಲೋ ಮೀ ಟು ದ BTS ಆಫ್ ಟುಡೇ ಶೂಟ್. ಲೊಕೇಶನ್ ರೀಚ್ ಆಗಿದ್ದೀವಿ. ಮೋಸ್ಟ್ ಆಫ್ ಯು ನೋ ದ್ಯಾಟ್ ಕಲರ್ಸ್ ಅವರ ಶೂಟ್ ಬಂದು ಅಕ್ಷಯ ಸ್ಟುಡಿಯೋಲ್ಲಿ ನಡೀತಿರತ್ತೆ ಅಂತ. ಸೊ ಫಾರ್ ಮೀ ಕಮಿಂಗ್ ಬ್ಯಾಕ್ ಟು ದ ಸ್ಟುಡಿಯೋ ಆ್ಯಂಡ್ ದ ಸೇಮ್ ರೂಮ್ ಆಲ್ವೇಸ್ ಯೂಸ್ ಟು ಗೆಟ್ ರೆಡಿ. ಸೊ ದ ವೈಬ್ ಈಸ್ ಅಮೇಝಿಂಗ್. ನನಗೆ ಆಲ್ರೆಡಿ ಲೈಕ್ ಒಳಗಡೆ ಬಂದಿದ ತಕ್ಷಣನೇ ನನ್ನ ಡಾನ್ಸಿಂಗ್ ಚಾಂಪಿಯನ್ ಡೇಸ್ಗೆ ಐ ಜಸ್ಟ್ ವೆಂಟ್ ಬ್ಯಾಕ್. ಐ ಹ್ಯಾಡ್ ಅ ಲಾಟ್ ಆಫ್ ಫನ್ ಆ ಟೈಮಲ್ಲಿ ವೆನ್ ಐ ವಾಸ್ ಜಡ್ಜಿಂಗ್ ದ ಶೋ ಆ್ಯಂಡ್ ಐ ಹ್ಯಾಡ್ ಅಮೇಝಿಂಗ್ ಕೋ ಜಡ್ಜಸ್. ದೇ ವಾಸ್ ರಾಘು, ಮಯೂರಿ ಅವರು. ಆ್ಯಂಡ್ ಐ ಥಿಂಕ್ ಆ ಶೋಯಿಂದಾನೇ ಮಯೂರಿ ಆ್ಯಂಡ್ ಐ became really close. So we still are, touch wood.
So, Iga, it's time for me to have some breakfast and get ready. So, I will take you through the process of me getting ready for the show. So, ivattu, before I start getting ready, we have to decide on the look. So, nenne, I think I got this beautiful outfit from a leading store here. ಅದಕ್ಕೆ ಯಾವ ರೀತಿ ಹೇರ್ ಸ್ಟೈಲ್ ಮಾಡೋದು, ಯಾವ ರೀತಿ ಮೇಕಪ್ ಮಾಡೋದು ಅನ್ನೋದಕ್ಕೆ ಐ ಆಮ್ ಸ್ಟಿಲ್ ವೇಟಿಂಗ್ ಫಾರ್ ಮೈ ಸ್ಟಾಫ್ ಟು ಕಮ್ ಸೊ ದ್ಯಾಟ್ ಒಂದು ಕೊಲಾಬರೇಟಿವ್ ಡಿಸಿಷನ್ ತೊಗೊಳ್ಳೋಣ ಅಂತ. ಸೊ ಒನ್ಸ್ ದೇ ಆರ್ ಹಿಯರ್ ವಿ ವಿಲ್ ಸ್ಟಾರ್ಟ್ ಗೆಟಿಂಗ್ ರೆಡಿ. We are almost done with the look. ಇನ್ನೊಂದು 70% ಮುಗ್ದಿದೆ. ಐ ಥಿಂಕ್ ಅರೌಂಡ್ ಇನ್ನೊಂದು 30% ಬ್ಯಾಲೆನ್ಸ್ ಇದೆ ಅಂತ. ಸೊ ಇವತ್ತು ಐ ಆಮ್ ಗೋಯಿಂಗ್ ಫಾರ್ ಅನ್ ಇಂಡಿಯನ್ ಥೀಮ್ಡ್ ಔಟ್ಫಿಟ್ ಆ್ಯಂಡ್ ದಟ್ ಈಸ್ ಸಲ್ವಾರ್. ಏನಂತಾರೆ ಒಂದು ರೀತಿ ಕಾಪರ್ ಆರೆಂಜ್, ರಸ್ಟ್ ಆರೆಂಜ್ ಸಲ್ವಾರ್ ಕಮೀಸ್. ಗೋಲ್ಡನ್ ಆ್ಯಂಡ್ ಸ್ಮೋಕಿ ಲುಕ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡ್ವಿ, ವಿಚ್ ಇಸ್ ಆಲ್ಸೋ ಮೈ ಮೋಸ್ಟ್ ಆಫ್ ದ ಟೈಮ್ಸ್ ಗೋ ಟು ಲುಕ್. ಯಾ, ಸೊ ವಿ ಆರ್ ಆಲ್ಮೋಸ್ಟ್ ಡನ್ ಆ್ಯಂಡ್ ಐ ಥಿಂಕ್ ಹೇರ್ ಮಾಡ್ತಾ ವಿ ಸ್ಟಿಲ್ ನಾಟ್ ಕಂಪ್ಲೀಟ್ ಹೇರ್ ಸ್ಟೈಲ್ ಹೇಗೆ ಬರುತ್ತೆ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ಹೋಗ್ತಾ ವಿ ಗೋನ್ ಟು ಡಿಸೈಡ್ ಆನ್ ಇಟ್. ಸೊ ಐ ಆಮ್ ಆಲ್ಮೋಸ್ಟ್ ಡನ್ ಮೇಕಪ್ ಜೊತೆ. ಸೊ ಒನ್ಸ್ ಐ ಆಮ್ ವೇರಿಂಗ್ ದ ಕಾಸ್ಟ್ಯೂಮ್ ಐ ವಿಲ್ ಶೋ ಯು ಗೈಸ್ ದಿ ಎಂಟೈರ್ ಲುಕ್. ಈಗ ಆಲ್ಮೋಸ್ಟ್ ಒಂದು ರೀತಿ ಏನು ಫಿನಿಶ್ ಆಗಿಲ್ವಲ್ಲ, ಏನು ರೆಡಿ ಆಗಿಲ್ವಲ್ಲ ಅಂತ ನಿಮ್ಗೆ ಅನ್ನಿಸ್ತಿರ್ಬೋದು, ಬಟ್ ಜಸ್ಟ್ ವೇಟ್ ಫಾರ್ 2 more minutes. ಶರಣಾಗುವೆನು ನನ್ನಾಣೆ ಆವರಿಸೇ, ಅರಳೋ ತಾವರೆಯೇ ಬಿಡಿಯೇ ಕೈ ಪಿಡಿಯೇ ಮಿನುಗೋ ಮಳೆಹನಿಯೇ ದರೆಗಿಳಿಯೇ, ಕವಿಯ ಕಾಗುಳಿತ ವಿವರ ಅನವರತ ಕುಡಿಯೇ ತಕದಿಮಿತ ಹರಗಿಣಿಯೇ, ಅರಳೋ ತಾವರೆಯೇ ಬಿಡಿಯೇ ಕೈ ಪಿಡಿಯೇ ಮಿನುಗೋ ಮಳೆಹನಿಯೇ ದರೆಗಿಳಿಯೇ, ಕವಿಯ ಕಾಗುಳಿತ ವಿವರ ಅನವರತ ಕುಡಿಯೇ ತಕ. ಸೊ ಗೈಸ್, ಐ ಆಮ್ ರೆಡಿ. ಸೊ ಕಂಪ್ಲೀಟಾಗಿ ರೆಡಿ ಆಗಿದ್ದೀನಿ. ಈಗ BTS ಅಲ್ಲಿ ಐ ಡೋಂಟ್ ನೋ ಹೌ ಮಚ್ ನಾವು ಎಷ್ಟು ಶೂಟ್ ಮಾಡಬಹುದು, ಎಷ್ಟು ಶೂಟ್ ಮಾಡೋಕ್ಕಾಗಲ್ಲ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಸೊ ಲೆಟ್ ಅಸ್ ಸಿ. ಐ ಕಾಂಟ್ ಕಂಪ್ಲೀಟ್ಲಿ ಪ್ರಾಮಿಸ್ ಯು ಓಕೆ ಇಷ್ಟು ಯು ಕ್ಯಾನ್ ಸಿ ಎಂಟೈರ್ಲಿ ಎವ್ರಿಥಿಂಗ್ ಅಂತ, ಬಟ್ ದ ಫನ್ ಪಾರ್ಟ್ಸ್ ಡೆಫಿನೆಟ್ಲಿ ಶೂಟ್ ಮಾಡಿ ವ್ಲಾಗಲ್ಲಿ ಹಾಕಿರ್ತೀನಿ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಐ ಹೋಪ್ ಯು ಲೈಕ್ ದ ಲುಕ್. ಇವತ್ತು ನನ್ನ ಜೊತೆ ಕೋ ಜಡ್ಜ್ ಆಗಿದ್ದಾರೆ ನನ್ ಅದರ್ ದೆನ್ ನಮ್ಮ ಲೂಸ್ ಮಾದ ಯೋಗಿ ಅವರು. ಇನ್ಫ್ಯಾಕ್ಟ್ ನನ್ನ ಮೊದಲನೇ ಕನ್ನಡ ಸಿನಿಮಾ ಬಂದು ಪುಂಡ ಅಂತ, ಆ್ಯಂಡ್ ದ್ಯಾಟ್ ವಾಸ್ ವಿತ್ ಯೋಗಿ. ಸೊ ಐ ಥಿಂಕ್ ಆಫ್ಟರ್ ಅಬೌಟ್ 15 years ಅನ್ಸುತ್ತೆ, 2009 or 2010 ರಿಲೀಸ್ ಆದಂಥ ಸಿನಿಮಾ ಅದು. ಫಾರ್ ದ ಫಸ್ಟ್ ಟೈಮ್ ಐ ಥಿಂಕ್ ಆಫ್ಟರ್ ಯೋಗಿ ಅವ್ರಿಗೆ ಮಗು ಆದಮೇಲೆ, ಆಮೇಲೆ ನನ್ನ ಮದುವೆ, ನನ್ನ ಮಗು ಎಲ್ಲ ಆದಮೇಲೆ ಐ ಆಮ್ ಮೀಟಿಂಗ್ ಹಿಮ್ ಆಫ್ಟರ್ ಮೆನಿ ಇಯರ್ಸ್. ಸೊ ಇಟ್ಸ್ ಅ ಸಾರ್ಟ್ ಆಫ್ ಎ ರಿಯೂನಿಯನ್ ಕೂಡ. ಸೊ ಲೆಟ್ಸ್ ಸಿ. ಐ ಆಮ್ ಶ್ಯೂರ್ ಇವತ್ತು ಇಟ್ಸ್ ಗೋನ್ ಟು ಬಿ ಅ ಲಾಟ್ ಆಫ್ ಫನ್ and you guys stay tuned too. Heading towards the shoot floor ಈಗ. ವಿಷ್ಣು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು. ದಿಸ್ ಇಸ್ ವಿಷ್ಣು ಅವರು ನಮ್ಮ ಕಲರ್ಸ್ ಕನ್ನಡ ಚಾನಲಲ್ಲಿ ಬಹಳ ವರ್ಷಗಳಿಂದ ಈಸ್ ಬಿನ್ ಅ ಪಾರ್ಟ್ ಆಫ್ ದ ಕಲರ್ಸ್ ಫ್ಯಾಮಿಲಿ ಆ್ಯಂಡ್ ವೆರಿ ಡಿಯರ್ ಫ್ರೆಂಡ್. ಈಗ ಲೆಟ್ ಅಸ್ ಗೋ ಆ್ಯಂಡ್ ಸ್ಟಾರ್ಟ್. ನಮ್ಮ ಇವಾಗ ಕೋಚ್ ಜಡ್ಜ್ ಇದ್ದಾರೆ ಯೋಗಿ ಅವರು, ಅವ್ರಿಗೆ ಸ್ವಲ್ಪ ಹೋಗಿ ಮಾತಾಡ್ಸೋಣ. ಲೂಸ್ ಮಾದ ಯೋಗಿ ಅವರೇ, BTS ಪ್ಲೀಸ್ ನನ್ನ ವ್ಯೂವರ್ಸ್ಗೆ ಏನಾದರೂ ನಿಮ್ಮ ಒಂದೆರಡು ಮಾತು. 15 ವರ್ಷ ಆದಮೇಲೆ ಮೀಟ್ ಮಾಡ್ತಿದ್ದೀವಿ, ಆ್ಯಂಡ್ 15 ವರ್ಷ ಆದಮೇಲೆ ಮೀಟ್ ಮಾಡಿದ್ರು ಕೂಡ ವಿ ಸ್ಟಿಲ್ ಹ್ಯಾವ್ ದ ಸೇಮ್ ಬಾಂಡ್. ಆ್ಯಂಡ್ ಅವತ್ತು ಯಾವ ರೀತಿ ಮಾತಾಡ್ತಾ ಇದ್ವೋ ಇವತ್ತು ಹಂಗೆ ಮಾತಾಡ್ತಿದ್ದೀವಿ. ಆ್ಯಂಡ್ ಇಟ್ ಇಸ್ ವೆರಿ ನೈಸ್ ಟು ಮೀಟ್ ಯು ಆಫ್ಟರ್ ವೆರಿ ಲಾಂಗ್ ಟೈಮ್. So thank you. What do you want to say about my vlogs? ನನ್ನ vlogs ನೋಡ್ತೀರಾ? Vlogs ನೋಡ್ತೀನಿ. ನನ್ನ ಮೇಲೆ ಆಣೆ ಇಟ್ಟು.
ನನ್ನ ಬ್ಲಾಗ್ಸ್ ನೋಡ್ತೀನಿ ಚಾನ್ಸೇ ಇಲ್ಲ, ನೋ ವೇ. ಬಟ್ ತುಂಬ ನೋಡಿಲ್ಲ, ನಿಜ ಹೇಳ ಸುಳ್ಳು ಹೇಳ ನೋಡಿಲ್ಲ, ಇವತ್ತಿಂದ ನೋಡಿ, ಇದಾದ್ಮೇಲೆ ನೋಡ್ತೀನಿ. ಪೋರ್ಷನ್ ಕಟ್ ಮಾಡ್ಕೊಂಬೇಡಿ, ಹಾಕ್ಬೇಡಿ ಈಗ, ಅದರಲ್ಲಿ ಹಾಕಕ್ಕೆ ಹೋಗ್ಬೇಡಿ. ಏನಾಗೋದು ಗೊತ್ತಾ, ಮೈನ್ ಇದನ್ನ ಹಾಕ್ಬಿಟ್ಟು ತಮ್ನೇಲ್ ಹಾಕ್ಬೇಕು, ಬೈಯೋ ಥರ ಏನಾದ್ರು ತಮ್ನೇಲ್ ಹಾಕಿ ಅವಾಗ ಯೂಟ್ಯೂಬ್ ಚಾನಲ್ ಅಲ್ಲ ನಮ್ದು, ಆ ಥರದ್ದಲ್ಲ. ಬಟ್ ಒಳ್ಳೆ ತಮ್ನೇಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಂ, ಸೊ ಮೇಘನಾ ಅವರ ಬ್ಲಾಗ್ ಹೆಸರೇನು? ಮೇಘನಾ ರಾಜ್ ನನ್ನ ಬ್ಲಾಗ್. ಅದೇ ಫುಲ್ ಹೆಸರು ಏನಾರು ಇದೆಯಾ, ಸಪ್ರೇಟಾಗಿ ಏನಾರು ಇಟ್ಟಿದ್ದೀರಾ ಅಥವಾ ಮೇಘನಾ ರಾಜ್ ಬ್ಲಾಗ್ಸ್ ಅಂತ? ಮೇಘನಾ ರಾಜ್ ಬೇಡ ಬಿಡಿ ವಾಟ್ ಲೈಕ್ ಈ ಬ್ಲಾಗ್ ಹೆಸರು? ಫುಲ್ ಎನರ್ಜಿ ಇದೆ. ಹಾಂ, ಇದು ಎನರ್ಜಿ. ಇನ್ನು 2 ದಿನ ಹಿಂಗೆ ಶೂಟ್ ಮಾಡೋದು, ಸಮಸ್ಯೆನೇ ಇಲ್ಲ ನಮ್ದು. ಅಲ್ಲ ಹೌದು, ಮೇಘನಾ ಪಕ್ಕ ಇರೋದ್ರಿಂದ ಇನ್ನೂ ಎನರ್ಜಿ ಬರ್ತದೆ. ನಾನೇ ಫುಲ್ ಡೌನ್ ಆಗ್ಬಿಟ್ಟಿದ್ದೀನಿ. 2 hours later. So we have a break ಈಗ. It's about 3 o'clock. I think 4 o'clock ಆಗಿದೆ. So we've just taken a break and I'm going to take a short nap, baby nap. Much later. Okay, so ನಾವು ಬೆಳಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಶೂಟ್ ಮಾಡೋದು. ಬಟ್ ಆಸ್ ಆಲ್ವೇಸ್ ಇದು ತುಂಬ ಬೇಗ ಮುಗಿಯುವಂಥ ಶೂಟ್ ಅಲ್ಲ. ಈಗ ಕತ್ಲೆ ಆಗಿದೆ. ಇಟ್ ಇಸ್ ಅರೌಂಡ್ ಎಷ್ಟು ಗಂಟೆಗೆ? 9:30. ಸೊ ದಿಸ್ ಇಸ್ ಗೋಯಿಂಗ್ ಟು ಗೋ ಫುಲ್ ನೈಟ್ ಅನ್ಸುತ್ತೆ. ಒಂದು 2-3 ಗಂಟೆ ಆಗ್ಬೋದು. ಸೊ ಸ್ವಲ್ಪ ಬೆಳಕರಿಸ್ಬಿಡ್ತಾರೆ. ಸೊ ಸ್ವಲ್ಪ ಟೀ ಕಾಫಿ ಕುಡಿದು ರೀಚಾರ್ಜ್ ಆಗ್ತಾ ಇದ್ದೀನಿ. ನಿದ್ದೆ ಬರ್ತಾರೆ. ಸೊ ಗೈಸ್, ಡನ್ ಫಾರ್ ದ ಡೇ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಸನ್ರೈಸ್ ಟೈಮೇ ಅನಿಸುತ್ತೆ. ಐ ಡೋಂಟ್ ನೋ ಇಫ್ ಯು ಆರ್ ಏಬಲ್ ಟು ವಾಚ್ ದ ವಿಡಿಯೋ ಕ್ಲಿಯರ್ಲಿ ಬಿಕಾಸ್ ಐಮ್ ರೆಕಾರ್ಡಿಂಗ್ ಇಟ್ ವಿತೌಟ್ ಪ್ರಾಪರ್ ಲೈಟ್. ಇಟ್ಸ್ ಅರೌಂಡ್ 3 AM ಈಗ, ಒಂದು 3 ಗಂಟೆ ಬೆಳಗಿನ ಜಾವ. ಆ್ಯಂಡ್ ಐ ಜಸ್ಟ್ ಫಿನಿಶ್ ಶೂಟ್ ಆ್ಯಂಡ್ ಹೆಡಿಂಗ್ ಬ್ಯಾಕ್ ಹೋಮ್. ಸೊ ದಿಸ್ ವಾಸ್ ಒಂದು BTS ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ಜಸ್ಟ್ ರೀಚ್ ಹೋಮ್. ಮನೆಗೆ ಹೋಗಿ ಮಲಗಿದ್ರೆ ಸಾಕು ಅನ್ಸುತ್ತೆ. ತುಂಬಾ ಎಕ್ಸಾಸ್ಟೆಡ್. ಜಸ್ಟ್ ಗಾಟ್ ಬ್ಯಾಕ್ ಹೋಮ್. ಸೊ ಇನ್ನೂ ಮೇಕಪ್ ತೆಗೆದಿರಲಿಲ್ಲ ಲೊಕೇಶನಲ್ಲಿ. ಐ ವಾಂಟ್ ಟು ಲೈಕ್ ಜಸ್ಟ್ ರಶ್ ಬ್ಯಾಕ್ ಹೋಮ್. ಮನೆಗೆ ಬಂದು ಮೇಕಪ್ ತೆಗೆದು ಐ ವಾಂಟ್ ಟು ಅನ್ವೈಂಡ್. ಸೊ ಇಟ್ ಈಸ್ ಇವಾಗ 3:30 ಬೆಳಗಿನ ಜಾವ ಆಗಿದೆ. ಆ್ಯಂಡ್ ಮೇಕಪ್ ತೆಗೆದು ಐ ಆಮ್ ಜಸ್ಟ್ ಗೋನ್ ಗೋ ಆ್ಯಂಡ್ ಕ್ರ್ಯಾಶ್. ಸೊ ಐ ಹೋಪ್ ಯು ಲೈಕ್ ದ ವ್ಲಾಗ್. ಆದಷ್ಟು ಸ್ನಿಪೆಟ್ಸ್ನ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಫ್ರಮ್ ದ ಶೂಟ್ ಟುಡೇ. ಬಟ್ ವಿ ಹ್ಯಾಡ್ ಅ ಕಪಲ್ ಆಫ್ ರೆಸ್ಟ್ರಿಕ್ಷನ್ಸ್. ಅದನ್ನು ಕೆಲವು ಶಾರ್ಟ್ಸ್ನ ತೆಗಿಯೋಕ್ಕಾಗಲಿಲ್ಲ. ಬಟ್ ಓವರ್ ಆಲ್ ಎಂಟೈರ್ ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾವು ಇಟ್ಸ್ ಟೈಮ್ ಫಾರ್ ಮೀ ಟು ಫ್ರೆಶನ್ ಅಪ್ ಆ್ಯಂಡ್ ಗೋ ಸ್ಲೀಪ್. ಸೊ ನಿಮ್ಮ ಭೇಟಿ ನನ್ನ ಮುಂದಿನ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್.